ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ ಅಣ್ಣ, ಏನಾಯ್ತು? ಯಾಕೆ ಅದಕ್ಕೆ ಡೆಲಿವರಿ ಆಯ್ತಾ? ಹೇ ಇಲ್ಲ, ಇನ್ನು ನಮ್ಮನೆಗೆ ನೆಕ್ಸ್ಟ್ ಬೇಬಿ ಬರ್ತಾ ಇದ್ದಾಳೆ. ವಾಟ್? ಮೊದಲನೇ ಮಗುನೇ ಬಂದಿಲ್ಲ, ಅಷ್ಟೊಂದ್ ಬೇಗ ಮಗುನಾ? ನನ್ ಬಗ್ಗೆ ಅಲ್ಲಪ್ಪ, ನಿನ್ ಬಗ್ಗೆ. ಆ ಏನ್ ಹೇಳ್ತಿದ್ಯಾ ನೀನು? ಮನೇಲಿ ದೊಡ್ಡ ಪ್ಲಾನ್ ನಡೀತಾ ಇದೆ. ಅಯ್ಯೋ, ಅದೇನು ಅಂತ ಸರಿಯಾಗಿ ಹೇಳೋಣ. ಯಾಕೆ ವಿಚಿತ್ರವಾಗಿ ಆಡ್ತಾ ಇದೀಯಾ? ಇವತ್ ನಿನ್ ಫಸ್ಟ್ ನೈಟ್ ಕಣೋ. ನಿನ್ ಫಸ್ಟ್ ನೈಟ್ ಆಗಿಲ್ಲ ಅಂತ ನನ್ಗೆ ಹೇಳೇ ಇಲ್ಲ ಅಲ್ವಾ? ಅಣ್ಣ, ಏನ್ ಹೇಳ್ತಾ ಇದೀಯ ನೀನು? ನನ್ಗೆ ನೀನ್ ಹೇಳ್ತಾ ಇರೋದು ಒಂದು ಅರ್ಥ ಆಗ್ತಾ ಇಲ್ಲ. ಅದೇ ಕಣೋ, ನಿನ್ಗೂ ಭೈರವಿಗೂ ಮದ್ವೆ ಆಗಿ ಇಷ್ಟು ದಿನ ಆದ್ರೂ ನಿಮ್ ಮಧ್ಯೆ ಏನೂ ನಡೆದಿಲ್ವಂತೆ. ಈ ವಿಷಯನ ನನಗೆ ಭವಾನಿ ಹೇಳಿದ್ಲು. ಅದಕ್ಕೆ ಈಶಾನಿ ಭವಾನಿ ನಿಮ್ಮಿಬ್ರು ಫಸ್ಟ್ ನೈಟ್ನು ಎಸ್ಟೇಟ್ ಅಲ್ಲಿ ರೆಡಿ ಮಾಡ್ತಿದ್ದಾರೆ. ಅಣ್ಣ, ನಿಜನಾ? ಅಥವಾ ಈಶಾನಿ ಸುಮ್ನೆ ಪ್ರ್ಯಾಂಕ್ ಮಾಡ್ತಾ ಇರ್ತಾಳೆ? ನೋಡು, ಒಂದ್ಸಲ ಚೆಕ್ ಮಾಡು. ಇಲ್ಲ, ಈಶಾನಿ, ಭವಾನಿ, ಭೈರವಿ ಎಲ್ಲ ಚರ್ಚೆ ಮಾಡ್ಬೇಕಾದ್ರೆ ಈ ವಿಷಯ ಹೊರಗೆ ಬಂತಂತೆ. ಅದಕ್ಕೆ ಇಡೀ ಎಸ್ಟೇಟ್ ಮ್ಯಾನೇಜ್ಮೆಂಟು ಈಗ ರೂಮ್ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದೆ. ನನಗೊಂದು ಅಚ್ಚರಿ ಆಗ್ತಿದೆ ಕಣ, ನೀವಿಬ್ರು ಇಷ್ಟು ದಿನ ಬ್ರಹ್ಮಚಾರಿಗಳಾಗೇ ಇದ್ರ ಅಂತ. ಅಣ್ಣ, ಅದು ಪರಿಸ್ಥಿತಿ ಹಾಗಿತ್ತು. ಅದೆಲ್ಲ ಸರಿ. ಇದಕ್ಕೆ ಭೈರವಿ ಅವರು ಒಪ್ಕೊಂಡ್ರಾ? ಏನು ವಿರಾಟ್, ನೀನ್ ಹೀಗೆ ಕೇಳ್ತಿದ್ಯಾ? ಭೈರವಿ ಒಪ್ಕೊಳ್ದೇ ಇದ್ರೆ ಇದೆಲ್ಲ ರೆಡಿ ಮಾಡ್ತಾರಾ? ಈ ಡೌನ್ ಮಾಡೋದೆಲ್ಲ ಬಿಟ್ಟು ಎಂಜಾಯ್ ಮಾಡು. ಅಣ್ಣ, ಲೈಫಲ್ಲಿ ಇಷ್ಟು ದೊಡ್ಡ ನ್ಯೂಸು ಇಷ್ಟು ಬೇಗ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಓ, ಥ್ಯಾಂಕ್ಸ್ ಅಣ್ಣ. ಕೂಲ್ 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 ಕೂಲ್. ನೀನು ಎನರ್ಜಿ ವೇಸ್ಟ್ ಮಾಡ್ಕೋಬೇಡ. ಟೈಮ್ ಆಯ್ತು, ಬಾ. ಬಾರ. ಜಾನ್ವಿ, ಅಕ್ಕ ಏನ ಫೋನ್ ಮಾಡಿದ್ಲ? ಹಾ ಡ್ಯಾಡ್, ಅವಳು ರೀಚ್ ಆದ್ಮೇಲೆ. ಮಾವ, ಏನ್ ಫೈಲ್ ಇದು? ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ಫೈಲ್ ತಂದಿದ್ದೀನಿ ಮಾವ. ಇಷ್ಟು ಬೇಗ ಹೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಬಂದ್ಯಾ? ಹೌದು ಮಾವ, ಎಸ್ಟೇಟ್ ನ ಕಂಪ್ಲೀಟ್ ಅಸ್ಲಿ ಕತೆ ಏನು ಅಂತ ಈ ಫೈಲ್ ಒಳಗಡೆ ಇದೆ. ಪರವಾಗಿಲ್ಲ ಅದಕ್ಕೆ, ಕಷ್ಟದ ಕೆಲಸ ಇಷ್ಟು ಬೇಗ ಮಾಡ್ಕೊಂಬಂದಿದ್ಯಾ? ಮಾವ, ಒಂದ್ಸಲ ಡಾಕ್ಯುಮೆಂಟ್ ಚೆಕ್ ಮಾಡಿ. ಏನಾಯ್ತು ಡ್ಯಾಡ್? ಡಾಕ್ಯುಮೆಂಟ್ ಅಲ್ಲಿ ಏನಿದೆ? ಡ್ಯಾಡ್, ಡಾಕ್ಯುಮೆಂಟ್ ಅಲ್ಲಿ ನಮಗ್ ಬೇಕಾಗಿರೋದು ಏನೂ ಇಲ್ವಾ? ಅಥವಾ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಯಾಕೆ ಡ್ಯಾಡ್, ನೀವ್ಯಾಕೆ ಇಷ್ಟೊಂದು ಡಲ್ ಆಗ್ಬಿಟ್ರಿ? ಜಾನ್ವಿ, ಅವ್ರು ನಿಮ್ ತಾತನ ಜಾಗ ಮಾತ್ರ ತಗೊಂಡಿಲ್ಲಮ್ಮ. ನಿಮ್ ತಾತ ತಲತಲಾಂತರದಿಂದ ಪೂಜೆ ಮಾಡ್ಕೊಂಡ್ ಬಂದಿರೋ ಆ ದೇವ್ರು ಅದನ್ನು ತಗೊಂಡ್ಬಿಟ್ಟಿದ್ದಾರೆ. ಏನ್ ಹೇಳ್ತಾ ಇದೀರಾ ಡ್ಯಾಡ್ ನೀವು? ದೇವ್ರನ್ನ ತಗೊಳ್ಳೋದಕ್ಕೆ ಹೇಗ್ ಸಾಧ್ಯ? ಜಾಗ ಏನೋ ಮಾರಾಟ ಆಗಿರ್ಬೋದು, ಆದ್ರೆ ದೇವ್ರನ್ನ ಹೇಗೆ ಡ್ಯಾಡ್? ಅದೇನಿಲ್ಲಮ್ಮ, 2 ಎಸ್ಟೇಟ್ ಮಧ್ಯ ಒಂದು ಚಿಕ್ಕ ದೇವರ ಗುಡಿ ಇದೆ.
ಅದು ಗೋಡೆ ಇಲ್ಲ, ಮಂಟಪ ಇಲ್ಲ. ಬಹಳ ಪವಿತ್ರವಾದ ಸ್ಥಳ. ಮೊದಲಿಂದ ಆ ದೇವ್ರನ್ನ 2 ಎಸ್ಟೇಟ್ ಮನೆಯವರು ಮನೆ ದೇವ್ರ ತರ ಪೂಜೆ ಮಾಡ್ಕೊಂಡ್ ಬಂದಿದ್ದಾರೆ. ಅಲ್ಲ ಡ್ಯಾಡ್, ಆ ದೇವ್ರ ಜಾಗನ ಬಿಟ್ಟಿಲ್ವಾ ಆ ರಾಕ್ಷಸರು? ವಸುಂಧರಾ ಎಸ್ಟೇಟ್ ಅನ್ನೋದು 1000 ಎಕರೆ ಜಾಗ. ಅದ್ರ ಪಕ್ಕ ನಿಮ್ ತಾತನ ಎಸ್ಟೇಟು ಬಹಳ ಚಿಕ್ಕದು.